ನಂದು ಮಾರ್ಚ್ 7 ತನಕ ಸ್ಟಾಲ್ ಇತ್ತು. ಆ ಹೊತ್ತಿಗೆ ನನಗ್ ದೇವ್ರ ಭಯಂಕರ ಕೈ ಹಿಡಿದ್ಬಿಟ್ಟ. ಎಲ್ಲ ದರಸಲ 10 ದಿವಸ ಸ್ಟಾಲ್ ಇರುದು. ಆ ವರ್ಷ 1 ತಿಂಗಳು ಮೊಬೈಲ್ ಇಟ್ಟು ಹೋಗು, ಬ್ಯಾಗ್ ಇಟ್ಟು ಹೋಗು, ಆರ್ಡರ್ ಬುಕ್ ಇಟ್ಟು ಹೋಗು. ನಂಗ ನೀವ್ ನಾನು ಎಲ್ಲಾ ಕೊಟ್ಟು ಬಂದೀನಿ ಅಂದ್ರೆ ಸಂತೋಷ ಅನ್ಸಾರ. ಯಾಕಂತ ಗೊತ್ತಾಗಿಲ್ಲ ಅವ್ರಿಗೆ. ಅನ್ಕೋ ನಂದೆ ಎಲ್ಲಾ ಕೊಟ್ಟು ಬಂದಿರೇನಂತೆ. ಕೊಟ್ಟು ಬಂದ. ಹಂಗ ಮತ್ತೊಂದ್ ಕಡೆ ಕೆಲ್ಸಕ್ ವಿಚಾರ ಮಾಡ್ಯವ, ನಿಮ್ಮನ್ ತಗೊಳಂಗಿಲ್ಲ, ನೀವ್ ರೊಕ್ಕ ಬೇಡೇವಿ, ಅದಕ್ಕ ತಲಿ ತಿರ್ಗ್ಯಾರ ಅವಂಗ, ಅದಕ್ ನೀವ್ ಮತ್ತೊಂದ್ ಕಡೆ ವಿಚಾರ ಮಾಡ್ತೀವಿ. ಸುಪ್ರಭಾತದೊಳಗ ಹಿಂದಾಡೆ ಕೆಲಸ ಮಾಡಿ ಅವರು PF ಮಾಡಿದ್ರು. ಎಲ್ಲಾ ಅನುಕೂಲ ಆಗಿದ್ರು, ರಗಡ ಅನುಕೂಲ ಮಾಡ್ಕೊಂಡು ಸುಪ್ರಭಾತ್ ಫಾರ್ಮ್ ಮೊದ್ಲಿಂದ ಬಿಟ್ಟು ಬಿಟ್ರಿ ಅದನ್ನ. ಮೊದ್ಲಕ್ಕಿಂತ ಮತ್ ಎಲ್ಲಾ ಇಸ್ಕೊಂಡೇ ಬಿಟ್ಟಾರ ಅಂದ್ಮೇಲೆ ಹೊಳ್ಳಿ ಅದಕ್ಕೆ ಹೋಗ್ತಾರೆ. ರೊಕ್ಕ ಕೊಡ್ಲಿಲ್ಲೇನ್ರಿ? ಇಲ್ಲ, ಇನ್ನೂವರೆಗೂ ಕೊಡ್ಲಿಲ್ಲ. ಅಲ್ಲ ಮನೆಯಾಗಿರೋ ಅಂದ್ರೆ ನಿಮ್ ಮನೆಯಾಗಿರೋ ಅಂತಂದ್ರೆ ಮನೆಯಾಗಿರೋ ಕೆಲ್ಸಕ್ ಬರ್ಬೇಡ ಅಂದ್ರೆ ಇಲ್ಲ, ಕೆಲ್ಸಕ್ಕೆ ಬರ್ಬೋದು. 1 ದಿವಸ ರಜಾ ತಗೊಳಾರ್ದವ್ರು ಕೊಡ್ಲಾರ್ದವ್ರು ಮನೆಯಾಗಿರೋ ಕಾಕ ಬಂದಿನ್ ವಿಚಾರ ಮಾಡ್ತಾರ. ಅಲ್ಲೇ ಪೇಮೆಂಟ್ ಬಿಟ್ಟಕ್ಕಿದು ಬೇಡಿದ್ದಕ್ಕ ನನಗ ಮತ್ ಮಗನ್ ಮುಂಜು ಬಂತು. ನನಗ್ ರೊಕ್ಕ ಬೇಕಾಗ್ಯದ, ಸರ್ತಿ ತಗೊಂಡ್ ಹೋಗ್ಲಿಕ್ಕೆ, ಅದಕ್ಕ ಕೊಡ್ತೀಯೇನಂತ ಕೇಳ್ಯಾರ. ಅನ್ಕೊಂಡ್ ನಾ ಅಂದೇ ಅಂತಿದ್ದೆ, ನನಗೊಂಚೂರು ಯಾರ ಮೇಲೂ ವಿಶ್ವಾಸ ಕಡಿಮೆ. ನೀವ್ ಮೇಲೆ ಕರ್ನಾಟಕ ಬ್ಯಾಂಕ್ ಇಟ್ಟು ಬರ್ಬೇಕಾಗಿತ್ತು, ಇಡು ಅನ್ಬೇಕಾಗಿತ್ತು ಅಂತಿದ್ದೆ. ಎಲ್ಲಾರ ಮೇಲೂ ಏನ್ ವಿಶ್ವಾಸ ಮಾಡ್ತೀಯ? ಅವ್ರು ರೊಕ್ಕ ಇದ್ದವ್ರು ಇದ್ದಾರ, ಅವ್ರೇನ್ ಹಂಗ್ ಮಾಡ್ತಾರೇನೋ, ನಿಮ್ಗೆ ಅನಿಸ್ತದೇನೋ ಅನ್ನ. ಹಂಗಲ್ಲ, ಒತ್ತ ಈಗ ಎಡಗೈ ಬಲ್ಗೈ ವಿಶ್ವಾಸ ಇಲ್ಲ, ನೀವ್ ಹಂಗ್ ಮಾಡಿದ್ರಿ, ಮಾಡ್ಬಾರ್ದಾಗಿತ್ತು ಅಂತ. ಇಲ್ಲ ಹಿಂಗ ಆಯ್ತಾ ನಾನು ಬೈದೆ ಅಂದ್ರೆ ಸುಮ್ಮನೆ ತ್ರಾಸ ಆಗ್ತದ ಅನ್ಕೊಂಡು ಇದನ್ ಮಾಡಿದ್ವಿ. ಫೆಬ್ರವರಿ 7ನೇ ತಾರೀಕು 28 ಆಯ್ತು, 29 ಆಯ್ತು, ಎಲ್ಲ ಮತ್ತೆ ಬರೀದು ಕರ್ಲಿಲ್ಲ. ನಂದು ಮಾರ್ಚ್ 7 ತನಕ ಸ್ಟಾಲ್ ಇತ್ತು. ಆ ಹೊತ್ತಿಗೆ ನನಗ್ ದೇವ್ರ ಭಯಂಕರ ಕೈ ಹಿಡಿದ್ಬಿಟ್ಟ. ಎಲ್ಲ ದರಸಲ 10 ದಿವಸ ಸ್ಟಾಲ್ ಇರುದು. ಆ ವರ್ಷ 1 ತಿಂಗಳು ಇತ್ತು. 1 ತಿಂಗಳು ಇತ್ತು. ಭಾರಿ ಚಲೋ ಆತ್ ಬಿಡ ಅಂತ ಹೇಳಂದು ಹೋಗಿ ಎಲ್ಲಾ ಇದನ್ ಮಾಡ್ಕೊಂಡ್ವಿ. ಸ್ಟಾಲ್ ಮುಗೀತು. ಯಾಕ್ರಿ ಏನಂದು ಅಂತ. ಇಲ್ಲ, ಇನ್ನೊಂದ್ 4 ದಿವಸ ಕೂಡಲ್ಲ. ನಾ ಅಂದೆ ಇನ್ನೊಂದ್ 4 ದಿವಸ ಕೂಡಂತಾರ, ಇನ್ನೊಂದ್ 8 ದಿವಸ ಕೂಡಂತಾರ. ಪಗಾರ ಏನ್ ಕೊಡ್ತಾರಂತ ಅಂದೆ ನಾನು. ನಾಂಚೂರ್ ನಿಷ್ಠೂರ. ಹೌದು ಬಿಡ್ರಿ, ಭಯಂಕರ ನಿಷ್ಠೂರ. ಯಾವ್ದ್ ನನ್ನ ಬಿಸ್ನೆಸ್ ಒಳಗಾದ್ರೂ ನಾನ್ ನಿಷ್ಠೂರೆ. ಬೇಕಾ ನೀ ತಗೋ, ಬೇಡ ಬಿಡು. ನನಗ್ ನೀ ತಗೊಂಡ್ರೆ ಖರೆ ಅಂತ ಅನ್ನಂಗಿಲ್ಲ, ನೀ ತಗೊಂಡ್ರೆ ನನ್ ಜೀವನ ನಡೀತದಂತನೂ ಹಂಗಿಲ್ಲ. ನನಗ್ ಕ್ವಾಲಿಟಿ ಅದ, ನನ್ ಕ್ವಾಲಿಟಿ ನನ್ ಮಹತ್ವ ಅದ ಅನ್ಕೊಂಡ ಇಲ್ಲ ಮಾರ್ಚ್ ಈಗ ಬಾ ಅಂದ. ನಾನು ಹೋದ್ರು. ಇಲ್ಲ, ನಾನು ಮೊಬೈಲ್ ಇಟ್ಟು ಹೋಗ, ಮೊಬೈಲ್ ಇಟ್ಟು ಹೋಗು, ಬ್ಯಾಗ್ ಇಟ್ಟು ಹೋಗು, ಆರ್ಡರ್ ಬುಕ್ ಇಟ್ಟು ಹೋಗು. ನಂಗ ನೀವ್ ನಾನು ಎಲ್ಲಾ ಕೊಟ್ಟು ಬಂದೀನಿ ಅಂದ್ರೆ ಸಂತೋಷ ಅನ್ಸಾರ. ಯಾಕಂತ ಗೊತ್ತಾಗಿಲ್ಲ ಅವ್ರಿಗೆ. ಅನ್ಕೋ ನಂದೆ ಎಲ್ಲಾ ಕೊಟ್ಟು ಬಂದಿರೇನಂತೆ. ಕೊಟ್ಟು ಬಂದ. ಹಂಗ ಮತ್ತೊಂದ್ ಕಡೆ ಕೆಲ್ಸಕ್ ವಿಚಾರ ಮಾಡ್ಯವ, ನಿಮ್ಮನ್ ತಗೊಳಂಗಿಲ್ಲ, ನೀವ್ ರೊಕ್ಕ ಬೇಡೇವಿ, ಅದಕ್ಕ ತಲಿ ತಿರ್ಗ್ಯಾರ ಅವಂಗ, ಅದಕ್ ನೀವ್ ಮತ್ತೊಂದ್ ಕಡೆ ವಿಚಾರ ಮಾಡ್ತೀವಿ. ಮತ್ತೊಬ್ರು ಇದಕ್ಕಿಂತ ಕಡಿಮೆ ಹಾಕೊಳ್ಳಲ್ಲ, ವಿಚಾರ ಮಾಡಿ. ಇಲ್ಲ, ಅವ್ರು 1 ತಿಂಗಳು 8 ದಿವಸ ಅಲ್ಲಿ ಕ್ಲಿಯರ್ ಮಾಡ್ಕೊಂಡ್ ಬಾ ಅಂತಾರ. ಮತ್ತ ಹಂಗ ತಕರಾರಿದ್ರ ತಗೊಳಂಗಿಲ್ಲ ಯಾರಂಗ. ಮತ್ತ ಅವ್ರಿಗೆ ಏನ್ ತಿಳಿತಾವ ಏನೋ, ಇಲ್ಲ ಬಾ ನಾವೆಲ್ಲ ಫಾಲೋ ಮಾಡ್ತೀವಿ ಬಾ ಅಂತಂದ್ರು. ಸುಪ್ರಭಾತದೊಳಗ ಹಿಂದಾಡೆ ಕೆಲಸ ಮಾಡಿ ಅವರು PF ಮಾಡಿದ್ರು. ಎಲ್ಲಾ ಅನುಕೂಲ ಆಗಿದ್ರು, ರಗಡ ಅನುಕೂಲ ಮಾಡ್ಕೊಂಡು ಸುಪ್ರಭಾತ್ ಫಾರ್ಮ್ ಮೊದ್ಲಿಂದ ಬಿಟ್ಟು ಬಿಟ್ರಿ ಅದನ್ನ. ಮೊದ್ಲಕ್ಕಿಂತ ಮತ್ ಎಲ್ಲಾ ಇಸ್ಕೊಂಡೇ ಬಿಟ್ಟಾರ ಅಂದ್ಮೇಲೆ ಹೊಳ್ಳಿ ಅದಕ್ಕೆ ಹೋಗ್ತಾರೆ. ರೊಕ್ಕ ಕೊಡ್ಲಿಲ್ಲೇನ್ರಿ? ಇಲ್ಲ, ಇನ್ನೂವರೆಗೂ ಕೊಡ್ಲಿಲ್ಲ. ಹಂಗ ಅವ್ರು ಕೊಟ್ಟಿದ್ರಂದ್ರ ಈಗ ಎಲ್ಲಿ ಇರ್ತಿತ್ತೇನ. ಅವ್ರ ಅಂತಾರ ನಮ್ನ್ಯಾಗ, ನಾ ಅಂದ್ರ ಹೋಗಿ 30,000 ಅಂಗಡಿ ಕಟ್ಟಿಗೆ ಹೋಗಿ ಕೂತು ಒಳಗಾಡಿ ಬರ್ತೀನಿ ಅಂತೀನಿ, ಇನ್ನೂವರೆಗೂ ಅಂತೀನಿ. ನಾ ಈಗ ದಿವ್ಸಕ್ 30,000 ರೂಪಾಯಿ ತೆಗಿತೀನಿ. ಆದ್ರ ಆ ಹೊತ್ತಿಗೆ ಕಷ್ಟಪಟ್ಟು ದುಡ್ದಿದ್ದು ರೊಕ್ಕ. ಈಗ ನಾ ಸುಖದಿಂದ ಇದ್ದೀವಿ. ಅದೇ ದೇವ್ರ ನಮಗ್ ರಗಡ ಸುಖ ಕೊಟ್ಟಾರ. ಅವಾಗಿಂದ ಅದೇ ಬಾಳ ಇತ್ತಲ್ಲ. ಅವಾಗಿಂದ ಅದೇ ಪೈಸಾ ಕೂಡ್ಸಿ ಇಟ್ಟಿದ್ರು ರೊಕ್ಕಿತ್ತು. ಎಲ್ಲೂ ಹಸ್ತು ಏನೂ ತಿಂತಿದ್ದೀವಿ. ಈಗ ಅದೇ ರೂಢಿನೇ ಅದ ಅವ್ರಿಗೆ. ಯಾರಿಗ ಇರ್ತೀರಿ ಹೇಳಿ, ತಗೊಂಬರ್ ಹೋಗ್ಲಿ ಅಂತ ಬೈತಿರ್ತೀನಿ. ಈಗಾದ್ರೂ ಸಹಿತ ಬ್ಯಾಡ ಅಂತ ಖರ್ಚು ಮಾಡೋದೇನದ. ಅಲ್ಲ, ನೀವು ಒಂದ್ ಸ್ವಲ್ಪ ಹೋಯ್ತಿದ್ರಲ್ಲ, ಆಮೇಲೆ ಇಷ್ಟು ದೊಡ್ಡದಾಗಿ ಹೆಂಗ್ ಬೆಳಿತೀವಿ ನಿಮ್ ಬಿಸ್ನೆಸ್? ಸ್ಟಾಲಿಂದಾನೇ ಬೆಳ್ತ. ಅಲ್ಲಿ ಬಂದವ್ರು ಎಲ್ಲಾರು ಅನ್ನವ್ರು. ಮತ್ತೆ ನಾ PNG ಕಂಪ್ನಿಯಾಗ ಕೆಲಸ ಮಾಡಿದ್ನಲ್ಲ, ನಮ್ ಮೇಡಮ್ಮ ಸರ್ ಇಬ್ರು ಬಹಳ ಹೆಲ್ಪ್ ಮಾಡ್ತಿದ್ರು.
ಎಲ್ಲಾರ್ಗು ನನ್ಗೊಂದ್ ಬೆಕ್ಕಿಗೆ ಅಂತಲ್ಲ ಆದ್ರೆ ಪರ್ಸನಲ್ ನನ್ಗೂ ಬೆಕ್ಕಿಗೆ ಅಂತ ಗಿಡ ಹಾಕಿ ಅಂತ ನೀವು ಒಯ್ತಿದ್ದೆ ನಾನು ಪ್ರಾಡಕ್ಟ್ ತಂದು ಯಾರ ಮನ್ಯಾಗಾರ ಇಟ್ಟು ಬಿಡ್ರಿ ಅಂತಿ ಅಂತಾನು ಅಂತ ಹೇಳ ಅಂದ್ರು ಯಾರು ನಿಮ್ಮಂತವ್ರ ಮನಿಯೊಳಗೆ ಇಟ್ಟು ಕಂಪನಿ ಬ್ಯಾಗ್ನೊಳಗ್ ನಮ್ಮ ಪ್ರಾಡಕ್ಟ್ ಇರ್ಲಿಕ್ಕೆ ಪರ್ಮಿಷನ್ ಇರೋದಿಲ್ಲ ಅದು ಇಟ್ಟು ನಾ ಈಗ ಬರ್ತೀನ್ರಿ ಅಂತ ಹೇಳ್ತಿದ್ದೆ ಬೇಕಾದಾಗ ಬರೀಲ್ಲ ಗೇಟ್ನಾಗ ನಾ ಹೋದ್ರು ಸೈತಿ ಗೇಟ್ನಾಗ ಇಟ್ಟಿರ್ತೀನಿ ತಗೋರಿ ನಾವು ಅಂತ ಅಂದ ಇಟ್ಟು ಮಾಡಿ ಹೋಗೋರು ಚಲೋ ನಡೀತಿ ಅವಾಗ ಸರ್ ಭಯ ಅನ್ನವ್ರು ಯಾರ DME ಅದು ಬಂದ್ರಂದ್ರ ನಾ ನಿಮ್ಗೆ ಹೇಳ್ತೀನ್ರಿ ಬೈತೀನಿ ಏನು ತಪ್ಪಿರ್ಕು ಅಂದ್ರ ಅವ್ರಿಗೆ ನಂದು ಅನ್ಸಿರ್ಬೇಕು ನೋಡಪ್ಪ ಇವ ಚಂದ ಕೆಲ್ಸ ಮಾಡಿಸ್ಕೊಂಡ್ ಹೊಂಟಾನ ಅಂತ ಅವ್ರಿಗೆ ಅನ್ಸಿರ್ಬೇಕು ನನಗ್ ಏನದ ಬಂದಾರ ನಿಮ್ಮ ಪ್ರಾಡಕ್ಟ್ ಎತ್ತಿಟ್ಟು ಬರ್ರಿ ಅಂತ ಹೇಳಿ ನನಗ್ ಉತ್ತರ ಕೊಟ್ಟಂಗಾಗಿರ್ಬೇಕು ಅನ್ಕೊಂಡ ಅನ್ನವ್ರು ಅಂಟಿ ಏನಿದ್ದೀರಿ DME ಬಂದಾರ ಲಘು ಬರ್ರಿ 4 ತಾಸಿಗೊಂದ್ ಹೆಜ್ಜೆ ಇಟ್ಕೋತ ನಿಂತು ಬಿಟ್ಟಾರ ನೋಡು ಬರ್ರಿ ಲಘುನ ಅವ್ರು ಹೋಗ್ತಾರ ನೋಡಿ ನಿಮ್ ಬೆಟ್ಟಿಲ್ಲಾರ್ದ ಹೋಗ್ತಾರ ನೋಡ ಅನ್ನೋರು ಆಯ್ತ್ರಿ ಸರ್ ಬರ್ತೀನಿ ಸರ್ಡೆ ಬಂದೇರಿ ಅವ್ರು ನಾ ಬಂದ ಕೊಡೆ ನಾ DM ಸರ್ಗೆ ಎಲ್ಲಾರು ದೇವ್ರದಿಂದ ನನಗ್ ಮೋಸ ಮಾಡ್ದವ್ರು ಇವ್ರೇ ಒಬ್ರಿ ಇದು ಪೂರ ಲೆಕ್ಕದ ಪ್ರಕಾರ ಹೇಳ್ಬೇಕಂದ್ರ ನಮ್ DM ಸರ್ ಆದ್ರೂ ಸಹಿತ ನನಗ್ ಹೇಳ ಯಾರಿಗ್ ಫೋನ್ ಹಚ್ಚಿದ್ದೀನಿ ಈಗ ಇವ್ರಿಗೆ ಹಚ್ಚಿದ್ದಿ ಹ್ಞೂ ರೀ ಬರೇ ಹಿಂದೆ ಉಳಿದ್ ಬಿಡ್ತಾರ್ರಿ ಅವ್ರ ಲಘು 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 ಮುಂದೆ ಬರಂಗಿಲ್ಲ ಎಲ್ಲಾರು ಹೆಂಗ್ ಮುಂದೆ ಬರ್ತಾರ ಮಂದಿ ಜೋಡಿ ಒಟ್ಟ ಇರೋದಿಲ್ರಿ ಸರ್ ಅವ್ರಿಗೆ ಏನಾರ ಹೇಳಿ ಏನ್ ಅವ್ರಿ ಡೆಮೋ ಎಷ್ಟ್ ಚಂದ ಹೇಳಿ ಕೊಡ್ಲಿಕತ್ತಿದ್ರು ಒಂದಿಬ್ರು ಇನ್ನೊಂದೆರಡು ಕೊಡ ಅಂದ್ರ ಸಹಿತ ಅವ್ರು ಕೊಡ್ಲಿಲ್ಲ ಸಿಟ್ಟಿಗೆ ಬಂದ್ರ ಒಂದೇ ಪ್ಯಾಕೆಟ್ ಕೊಡ್ಬೇಕಂತಿರ್ತದ ಇನ್ನೊಂದ್2 ಪ್ಯಾಕೆಟ್ ಕೊಡ್ರಿ ಮೇಡಮ್ ಅವ್ರ ಅಂದ್ರ ಸಹಿತ ಅವ್ರು ಕೊಡ್ಲಿಲ್ಲ ಎಷ್ಟು ಚಂದ ಡೆಮೋ ಮಾಡಿ ಇದನ್ ಮಾಡಿ ಕೊಟ್ಟು ಬರ್ತಾರ ಅಂತವ್ರಿಗೆ ಏನ್ ಲಘು ಬಾ ಅಂತೇವ್ ಈಗ ಮತ್ತ ಅವ್ರು ಈಗ ನೀ ಬಂದಿ ನಿನ್ ಹತ್ರ ಇಲ್ಲಿದ ಕವರ್ ಮಾಡ್ಕೊಳಂಗಿಲ್ಲ ಅವ್ರು ಎಲ್ಲಿ ಉಳ್ಸಿರ್ತಾರಲ್ಲ ಅಲ್ಲಿಂದ ಅಡ್ಡಾಡ್ಕೊತ ಬರೋವ್ರು ಅವ್ರನ್ನ ಕರಿಬೇಡ ಅವ್ರು ಮಾಡ್ತಾರ ಕೆಲ್ಸ ಮಾಡ್ಲಾರ್ದವ್ರಿಗೆ ಇಷ್ಟೇ ನಾನ್ ನೋಡ್ತೀನಿ ಅಂತ ಅವ್ರು ಸಹಿತ ಅನ್ನೋರು ಇದಕ್ಕೆಲ್ಲಾ ಕಾರಣೀಭೂತ ದೇವ್ರ ಅನ್ಬೇಕು ನಾ ಸೇಲ್ ಮಾಡಿದ್ದು DME ಕಾಣಿಸಿಲ್ಲ ಅಂದ್ರ ಆ ದೇವ್ರ ಮಹಿಮಾನಿ ಕಷ್ಟಪಟ್ಟದ ಪ್ರತಿಫಲ ಇವ್ 2 ಹುಡುಗರಾದ್ರು ಸಹಿತ ಕಾಲೇಜ್ ಬಿಟ್ಟು ಬಂದ್ ಯಾರ ಮನಿ ಇಲ್ಲ ಮಿಠಾಯಿ ಇಲ್ಲ ಎಲ್ಲೆಲ್ಲ ಹೋಗ್ತಿದ್ರು ಆಕೆ ಶಾವಿಗೆ ಮಾಡ್ಲಿಕ್ಕೆ ಕೂತಿದ್ಲು ಇವ ಅವಲಕ್ಕಿ ಹಬ್ಬ ಮಾಡ್ತಿದ್ದ ಇವನು ಮಾಡ್ತಿದ್ರು ಅದೇ ನೋಡಿ ನಾನೇ ಇಲ್ಲಿ ಅಯೋಧ್ಯ ನಗರಕ್ಕೆ ಇದ್ವಲ್ಲ ತಾಸಗೋಡಿ ಮುಂದಿದ್ವಲ್ಲ ಅವಾಗ ಅಲ್ಲಿ ನಮ್ಮ ಆಚಾರ್ಯ ಹೇಳ್ತಿ ಹರಿಪ್ರಿಯ ಅಂತಿದ್ದ ಅವ್ರು ಬಂದು ನೋಡ್ರಿ ಅಮಿತ್ ಮಾಡ್ಲಿಕ್ಕೆ ನಾವೀಗ ಅಮಿತ್ ಮಾಡಿದ್ದೇ ಐತ್ರಿ ಹತ್ರ ಮಡಿಲೆ ಬಂದು ಕೈಕಾಲ್ ಮಾರಿ ತಗೊಂಡು ಪಂಜ ಉಟ್ಕೊಂಡು ಸಾಲ ಮಡಿಲೆ ಪಂಜ ಹಾಕಿರ್ತಿದ್ದೆ ಅವಲಕ್ಕಿ ಹಬ್ಬಿದ್ದಾಗ ಅದು ಮಾಡಿ ಇದನ್ನ ಎಲ್ಲದಕ್ಕೂ ಹೆಲ್ಪ್ ಮಾಡ್ಯಾರ ಅಂದ್ರ ಮಕ್ಕಳು ಎಲ್ಲಾರು ಹೇಳ್ತಾರೆ ಒಬ್ರಿಂದಾನೇ ಆಗಂಗಿಲ್ಲ ಬಿಡ್ರಿ ಎಲ್ಲಾರು ಕೈ ಜೋಡ್ಸಿದ್ರನೇ ಆತದ ನೀವ್ ಕಾಲ್ ನಿಂತಿದ್ ನೋಡ್ ನನಗೆ ಕಾಲ್ ನೋಡ್ಸ್ಲಿಕತ್ತೇವಿ ನಿಂತ್ ಮಾಡಿದ್ರ ಚಂದ ಬರ್ತಾವ ಇದು ಆಗ್ತಾವ ಒಟ್ಟ ಹಿಂಗ್ ಕೆಡುದು ಮಾಡೋದು ಹಂಗ ಏನಾಗಂಗಿಲ್ಲ ಏನೇನೇನು ಆಗಿಲ್ಲ ಇನ್ನೂವರೆಗೂ ಆಗಿಲ್ಲ ಒಂದೇ ಕೆಡುದು ಒಳಸುದು ಕೆಡಿಸುದು ತಿಪ್ಪಿ ಚಲ್ಲುದು ಈಗ ಅದು ಸಹಿತ ಮುಂಜಾನೆ ಬಂದಾಕಿ ಭಾಂಡಿ ತಿಕ್ಕಾಕಿದೆ ಬಾಜುಕಿನ ಮನೆ ಭಾಂಡಿ ತಿಕ್ಕಾಕ ಏನ ಮಾಡ್ಲಿಕತ್ತೀನಿ ನೋಡಿದ ತಕ್ಷಣ ತಿನ್ಬೇಕನ್ಸ್ತದ ಮಾಡ್ಬೇಕನ್ಸ್ತದ ಇವೆಲ್ಲ ಅಪರೂಪದ ವಸ್ತು ಅದಕ್ಕೆ ಅನ್ಕೊಂಡು 2 ಕೊಟ್ಟಿದ್ದೆ ನಾಯನ್ ಹಾಕೋ 2 ಕೊಟ್ಟಿದ್ದೆ ನಾನು ಚಕ್ಲಿ ಬೇಕ್ರಿ ಅಂತ ಈಗ ಆರ್ಡರ್ ಕೊಟ್ಟು ನೋಡ್ ಮತ್ತೆ ಅಲ್ಲಿ ಕೊಟ್ಟೋಗನು ಲಾಭ ಆಯ್ತಲ್ಲಿ ಒಂದು ಎಲ್ಲಾ ರೀತಿಯಿಂದ ಅನುಕೂಲ ಆತ್ ನೋಡ್ ನನ್ ಬಿಸ್ನೆಸ್ ಎಲ್ಲಾರು ಕಡಿಮೆ ಅಂತಿದ್ರ ಖರೆ ಮಾರ್ಲಿಕ್ ಹೋದ್ರ ಗಾಂಧಿ ಚೌಕ್ನಾಗ ಕೂಡಮ್ಮ ಅಲ್ಲಿ ಮಸ್ತ್ ಹೋಗ್ತದ ಅಸಹ್ಯ ಮಾಡೋರು ನಂಗ ಅಸಹ್ಯ ಮಾಡೋರು ನಾನು ಗಾಂಧಿ ಚೌಕ್ನೊಳಗ್ ಕೂತ್ ಮಾರಾಟ ಮಾಡುವಂತ ವಸ್ತು ಅಲ್ಲಿದು ಹೋಮ್ ಪ್ರಾಡಕ್ಟ್ ಅದ ಅನ್ನಕ್ಕೆ ಹೋಮ್ ಪ್ರಾಡಕ್ಟ್ ಇಂಗ್ಲಿಷ್ ಭಾಷೆ ನನಗ್ ಹೊಸಾದದು ನನಗೆ ಭಾಷೆ ಹೊಸಾದು ಅದಕ್ಕೆ ನಾ ಅವ್ರಿಗೆ ಅಂತಿದ್ದೆ ಕಾಲಿ ತಟ್ ಹಾಸ್ಕೊಂಡ್ ಕೂಡು ಇದು ಮಾಡ್ಕೊಂಡ್ ಕೂಡು ಅಂತ ಇನ್ನೊಂದಿಬ್ರ ನಾನು ಬಜಾರ್ನಾಗ ಕೂತ್ ಮಾರಾಟ ಮಾಡುವಂತ ವಸ್ತು ಅಲ್ಲಿದು ಹೋಮ್ ಪ್ರಾಡಕ್ಟ್ ಅದರಿ ಅನ್ನಕ್ಕೆ ಈಗ ಅವ್ರ ಸ್ಟಾಲಿಗ್ ಬಂದು ನನ್ನ ಸ್ಟಾಲಿಗ್ ಬಂದು ನನ್ನ ಪ್ರಾಡಕ್ಟ್ ತಗೊಂಡ್ರ ಇವು ಹಾದಿ ಮೇಲೆ ಮಾರುವವರಿ ಸರ್ ಎದಕ್ ತಗೋತೀರಿ ಅಂತಿರ್ತೀವಿ ಯಪ್ಪೋ ಬಾಯಿ ನೆನಪ್ ಹರಿಲಿಕ್ಕೆ ಅಂತ ಇಲ್ಲ ಬಾಯಿ ನಾ ಚಲೋ ಏನ್ ಹಂಗ ಹೋಗಂಗಿಲ್ಲ ಅವರೇ ಬಂದ್ ಆರ್ಡರ್ ತಗೊಂಡ್ತಾರೆ ಫೋನ್ ನ ಮ್ಯಾಲೆ ಅವ್ರೇ ಆರ್ಡರ್ ಕೊಡ್ತಾರ ಈಗ ಅದು ಡ್ಯೂಟಿ ಅಂತೂ ಬಿಡಿಸ್ಬಿಟ್ರಿ ಇವು ಅಷ್ಟು ಅರ್ಪಿತಾ ಅಮಿತಾ ನಮ್ಮ ಹಳೆ ಸಹಿತ ಇಲ್ಲ ಯಾರಕ್ ಹೋಗ್ತಾರ ಬ್ಯಾಡನ್ನು ಹೈರಾಣ ಆಗ್ಬೇಡನ್ನು ಹೀಗೆಲ್ಲಾ ಆಗ್ಯದ
ಅಲ್ಲ ನಿಮಗ್ ನೋಡು ಇಷ್ಟೆಲ್ಲ ಇದು ಇದ್ರೂ ಮತ್ತ ಅಲ್ಲಿನ ಹೋಗ್ಬೇಕು ಅದನ್ನು ಏನಾರ ಒಂದ್ ಮಾಡ್ಬೇಕು ಅನ್ನೋದು ಬಿಸ್ಲಾಗ ತಿರ್ಗಾಡದಲ್ರಿ ಅದು ಸೇಲ್ಸ್ ಮೆನ್ ಅಂದ್ರೆ ಮತ್ತ ಎಲ್ಲ ಓಣಿ 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 ತಿರ್ಗಾಡೋದು. ಮನಿ ಮನಿ ಹ್ಮ್ ಓಣಿ ಮನಿ ಮನಿ ದಿನಾ 25-30 ಕಿಲೋಮೀಟರ್ ಹಬ್ಬ. ಯಾರು ಹೋದಲ್ಲ ಹ್ಮ್ ರಾತ್ರಿ ಎಲ್ಲ ಕಾಲ್ ಹರಿದು ಅದು ಏನ ಲಕ್ಷ ಇರ್ತಿದ್ದಿಲ್ಲ ನಿದ್ದಿನೇ ಹತ್ತಿ ಬಿಡ್ತಿತ್ತಲ್ಲ. ನಿಮ್ಮಂತವ್ರಿಗೆ ಏನ್ ಗೊತ್ತ ನಿದ್ದಿ ಈಗ ಮಲ್ಕೊಂಡ್ಗೆ ನಿದ್ದಿ ಬಿಡ್ತದನ. ಸುಖ ಪುರುಷರು ನಾವು. ನಿಜ ಹೈರಾಣ ಆದವನೇ ಹಂಗ ನಿದ್ದೆ ಬರ್ತದ ನೋಡ್ರಿ. ನಿದ್ದೆ ಬರಂಗ ನಿದ್ದೆ ಬರಂಗ ಊಟ ಆಗ್ತದ ಕಣ್ ತುಂಬೆ ನಿದ್ದೆ ಆಗ್ತದ. ಇದಕ್ಕಿಂತ ರಾಜ ಅಂತ ಜೀವನ ಯಾವ್ದದ? ಅದೇ ಮೇನ್ ನೋಡ್ರಿ. ಹಸಿವೆ ಆಗಲ್ಲ ಕೆಲವು ಮಂದಿಗೆ. ನಮಗ ಕೂತ್ ಮೆಟ್ಟಿನ ಮೇಲೆ 4-5 ಬಕ್ರಿ ಇದು ಸರಳ ಹೋಗ್ತಾವ. ನಿದ್ದೆ ಕೇಳ್ತೀಯ? ನಿದ್ದೆ ಗುಳಿಗೆ ತಗೊಂಡು ಎಷ್ಟೋ ಜನ ನಿದ್ದೆ. ಹೌದೌದು. ನಾವ್ ನಿದ್ದೆ ಗುಳಿಗೆ ಸೇತ್ ಬೇಡ, ಹೆಂಗ್ ಮಲ್ಕೊಂಡಿರ್ತೀವಿ ಹಂಗೆ ನಿದ್ದೆ ಹತ್ತದ. ಇಷ್ಟ ಹೈರಾಣನೇ ಆಗಿರ್ತೀರಿ ಮತ್ತ. ಆರೋಗ್ಯ ಒಂದ್ ಚಲೋ ಅದ ಬಾರಿ.